ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 1ನೇ ವಚನ. ಈಗಲಾದರೂ ಯಾಕೋಬ ವಂಶವ ಇಸ್ರೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ಆಮೆನ್. ನಿನ್ನ ಹೆಸರು ಹಿಡಿದು ಕರೆದೇನಲ್ಲ, ನೀನು ನನ್ನವನೇ. ಆಮೆನ್. ಹಲ್ಲೆಲೂಯಾ. ದೇವರು ಯಾರಿಗೆ ಕರೀತಾನೋ ಅವರು ದೇವರ ಮಕ್ಕಳಾಗ್ತಾರ, ದೇವರಿಗೆ ಸ್ವಂತ ಆಗ್ತಾರ. ದೇವರು ಹೆಸರಿಡಿದು ನಿಮ್ಮನ್ನ ಕರ್ದಾನ, ನೀವು ದೇವರ ಮಕ್ಕಳು, ದೇವರಿಗೆ ಸ್ವಂತ ಆಗ್ತಾ ಇದ್ರ. ಹಲ್ಲೆಲೂಯಾ. ನಿಮ್ಮ ಹೆಸರಿಡಿದು ಕರ್ದಾನ ದೇವರು, ನೀನ್ ನನ್ನವನೇ. ದೇವರು ನಿಮಗೆ ಕರೀತಾ ಇದ್ದಾನೇನು, ನೀನ್ ನನ್ನವನೇ, ಭಯ ಪಡಬೇಡ. ದೇವರು ನಿನ್ನ ಹೆಸರಿಡ್ದು ಕರ್ದಾನ, ನೀನ್ ನನ್ನವನೇ, ಅಂಜಬೇಡ. ದೇವರ ಹೆಸರಿಡ್ದು ಕರ್ದಾನ, ನೀ ನನ್ನವನೇ, ಲೋಕದಾಗ ಇರಬೇಡ. ದೇವರ ಹೆಸರಿಡ್ದು ಕರ್ದಾನ, ನೀ ನನ್ನವನೇ, ನನ್ನವನೇ, ನನ್ನವನೇ. ಅಂದ್ರೆ ನೀನು ದೇವರ ಮಗ, ದೇವರ ಮಗಳು. ಆಮೇಲೆ ಹಲ್ಲೆಲೂಯಾ. ದೇವರ ಮಗಳು, ದೇವರ ಮಗ. ಮತ್ತೆ ಏನ್ ಮಾಡ್ಬೇಕು? ದೇವರು ಹೇಳಿದ ಮಾತನ್ನು ಕೇಳಬೇಕು. ನಿಮಗೆ ಹೆಸರಿಡ್ದು ಕರ್ದಾನ, ವಾಕ್ಯ ಓದಂದ್ರೆ ಓದಬೇಕು, ಸೇವೆ ಮಾಡಂದ್ರೆ ಮಾಡ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಂದ್ರೆ ಮಾಡ್ಬೇಕು, ಆರಾಧನೆ ಮಾಡಂದ್ರೆ ಮಾಡ್ಬೇಕು. ದೇವರ ಹೆಸರಿಡ್ದು ಕರ್ದನಲ್ಲ, ನಿನಗೊಂದು ಹೆಸರು ಕೊಟ್ಟನಲ್ಲ, ಒಳ್ಳೆ ತಾಯಿ ತಂದಿ ಕೊಟ್ಟನಲ್ಲ, ಒಳ್ಳೆ ಪರಿವಾರ ಕೊಟ್ಟನಲ್ಲ, ಒಳ್ಳೆ ಕುಟುಂಬ ಕೊಟ್ಟನಲ್ಲ, ನಿನಗೆ ಹೆಸರಿಡ್ದು ಕರ್ತಾನ, ನಿನಗೆ ಆರಿಸ್ಕೊಂಡನ, ನೀನ್ ನನ್ನವನೇ ಅಂತ ಹೇಳ್ತಾ ಇದ್ದಾನೆ. ದೇವರು ಏನ್ ಹೇಳ್ತಾನ ಕೇಳಿ ಕೇಸಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ದೇವರು ಕೊಟ್ಟ ಕೆಲಸವನ್ನು ಮುಂದೆ ಸಾಗಿಸು. ಹಲ್ಲೆಲೂಯಾ. ನಿನ್ ದೇವರ ಮಗ ನೀನು. ನೀನು ಯಾಕೆ ದೇವರು ಹೇಳಿದ ಮಾತು ಕೇಳ್ತಾ ಇಲ್ಲ? ದೇವರ ಹೆಸರಿಡ್ದು ಕರ್ದಾನ, ನೀನ್ ನನ್ನವನೇ, ಅಂಜಬೇಡ. ದೇವರ ಮಗಳು ನೀನು, ನನ್ನವರೇ, ಅಂಜಬೇಡ. ದೇವರಿಗೆ ಸ್ತೋತ್ರ. ಹೆಸರಿಡ್ದು ಕರ್ದಾನ, ಕನಸಲ್ಲಿ ಮಕ್ಕೊಂಡಾಗ ಕರ್ದಾನ, ವಾಕ್ಯ ಹೇಳುವಾಗ ಕರ್ದಾನ, ದಾಸರ ಮುಖಾಂತರ ಕರ್ದಾನ, ಪ್ರಾರ್ಥನಾದಾಗ ಕರ್ದಾನ. ದೇವರು ಏನೋ ಒಂದು ಕೊಡ್ತಾ ಇದ್ದಾನ, ಅದು ಕೇಳಿ ಕೇಳಿಸಿ ಅದ್ರ ತಕ್ಕಂತ ನಡಿ. ಯಾಕೆ ಭಯ ಪಡಕತ್ತಿದಿ? ಯಾರು ಏನಂತಾರ? ದೇವರೇ ಅನ್ನಕತ್ತ ನಿನಗ, ನೀ ನನ್ನವರೇ, ನಿನ್ನ ಹೆಸರಿಡ್ದು ಕರ್ತೀನಿ ಅಂತ. ಅವ್ರ ಹಿಂಗಂತಾರ, ಇವ್ರ ಹಂಗಂತಾರಲ್ಲ, ದೇವರ ಅನ್ನಕತ್ತಾನ. ಏನು? ನಿನ್ನ ಹೆಸರಿಡ್ದು ಕರ್ದಿನಿ, ನೀ ನನ್ನವನೇ. ಹಲ್ಲೆಲೂಯಾ. ನೀ ನನ್ನವನೇ ಅನ್ನಕತ್ತಾನ. ಇಲ್ಲ ನಮ್ಮ ಮನೆಗೆ ಸರಿ ಇಲ್ಲ, ನಮ್ಮ ಕುಟುಂಬ ಸರಿ ಇಲ್ಲ, ದೇವರಿಗೆ ಸ್ತೋತ್ರ. ನಿನಗ ಕರ್ದಾನ, ನಿನ್ನ ಮುಖಾಂತರ ನಿನ್ನ ಮನೆ ಉದ್ಧಾರ ಮಾಡ್ತಾನ. ಹಲ್ಲೆಲೂಯಾ. ಸರಿ ಯಾರು ಇಲ್ಲ ಇಲ್ಲಿ. ದೇವರು ಒಳ್ಳೆಯವನು, ಯಾರಿಗೆ ಆರಿಸ್ಕೊಂತಾನ ಅವ್ರಿಗೆ ಒಳ್ಳೇದು ಮಾಡ್ತಾನ. ನಿನ್ನ ದೇವರ ಕಡೆಗೆ ಕಿವಿ ಕೊಡು, ದೇವರು ಏನ್ ಹೇಳ್ತಾನ ಅದು ಮಾತನ್ನು ಕೇಳು. ಹಲ್ಲೆಲೂಯಾ. ನೀನು ದೇವರ ಮಗ ಆಗ್ಯಾನ, ದೇವರು ನಿನಗೆ ಹೇಳಕತ್ತಾನ ಏನು, ನೀನ್ ನನ್ನವನೇ, ನಿನಗೆ ಹೆಸರು ಹಿಡಿದು ಕರ್ದಾನ. ಏನಾನ ದೇವ್ರು ನಿನಗೆ ಕೊಡಕತ್ತಾನಂತಂದ್ರೆ ಇಸ್ಕೋ, ಪ್ರಾರ್ಥನೆ ಮಾಡು. ಏನ್ ಕೊಡಕತ್ತಾನ? ವರದಾನ ಕೊಡಕತ್ತಾನ, ಗಿಫ್ಟ್ ಕೊಡಕತ್ತಾನ, ಆಶೀರ್ವಾದ ಕೊಡಕತ್ತಾನ, ಜಯ ಕೊಡಕತ್ತಾನ, ಗೆಲುವು ಕೊಡಕತ್ತಾನ, ಒಳ್ಳೇದ್ ಮಾಡ್ತಾನಂತ ಹೇಳಕತ್ತಾನ, ಒಂದು ಕೆಲ್ಸ ಕೊಡ್ತಾನಕತ್ತಾನ. ದೇವ್ರು ಏನ್ ಕೊಡಕತ್ತಾನ? ಮನಿ ಕೊಡ್ತಾನಂತ ಹೇಳನ. ಏನ್ ಕೊಡ್ತಂದನ? ಜಾಗ ಕೊಡ್ತಂದನ, ಗಾಡಿ ಕೊಡ್ತಂದನ. ದೇವರು ಏನಾನ ಕೊಡ್ತಂತಾನಂದ ಮ್ಯಾಗ ನೀನ್ ಯಾಕೋ ಬ್ಯಾಡ ಅಂತ ಹಿಂಜರ್ಗ್ಲಕತ್ತಿದಿ. ದೇವರು ಖುದ್ದು ಆಶೀರ್ವಾದ ಕೊಡಕತ್ತಾನ. ಏನು? ನಿನ್ನ ಹೆಸರು ಹಿಡಿದು ಕರ್ದೇನಿ, ನೀನು ನನ್ನವನೇ. ದೇವರು ಯಾರಿಗೆ ಕರೀತಾನೋ ಅವ್ರಿಗೆ ಏನಾದ್ರು ಒಂದು ಕೊಡ್ತಾನ, ಕರ್ದವರಿಗೆ ಕೊಡ್ತಾನ. ದೇವರು ಯಾರಿಗೆ ಕರ್ದಾನೋ ಅವರಿಗೆ ಕೊಡ್ತಾನ. ಪರಮಾತ್ಮ ನಿನಗೆ ಕರ್ದಾನ, ನಿನಗೆ ಕೊಡಕತ್ತಾನ. ನಿನಗೆ ಕರ್ದಾನ ಹೆಸರು ಹಿಡಿದು ಸೇವೆ ಕೊಡ್ತಾನೇನು, ಆರಾಧನೆ ಮಾಡೋ ವರದಾನ ಕೊಡ್ತಾನೇನೋ, ಸೇವೆಕ ವಾಕ್ಯ ಹೇಳೋದು ಕೊಡ್ತಾನೇನೋ, ಪ್ರಾರ್ಥನೆ ಮಾಡೋದು ಬಲ ಕೊಡ್ತಾನೇನೋ, ದೇಶ ಸಲಗಾಗಿ ಪ್ರಾರ್ಥನೆ ಮಾಡೋ ವರದಾನ ಕೊಡ್ತಾನೇನೋ, ಕಣ್ಣೀರಿನ ಅಭಿಷೇಕ ಕೊಡ್ತಾನೇನೋ. ದೇವರಿಗೆ ಸ್ತೋತ್ರ. ಏನೋ ಒಂದು ಗಿಫ್ಟ್ ಕೊಡ್ತಾನ. ನೀ ಯಾಕೆ ಹಿಂದಕ್ಕೆ ಸರ್ಕಾಗತ್ತಿದೆ? ನೀನು ದೇವರ ಹತ್ರ ಬೆಳಿ, ದೇವರ ಹತ್ರ ಪ್ರಾರ್ಥನೆ ಮಾಡು, ದೇವರ ಹತ್ರ ಕೇಳು, ದೇವರ ಹತ್ರ ನನ್ನ ದೇವರೇ ನನ್ನ ಸಲಗಾಗಿ ಏನ್ ಇಟ್ಟಿದ್ದೀನಿ ನನಗೆ ಕೊಡು ಅಂತ. ದೇವರಿಗೆ ಸ್ತೋತ್ರ. ಏನೋ ಕಷ್ಟ ಬರ್ತಾವ, ಅವು ಬರ್ತಾವ ಅಂತ ಹಿಂಜರ್ಕೋಬಾರ್ದು. ಯಾಕಂದ್ರೆ ದೇವರು ಯಾರಿಗೇನ ಆರಿಸ್ಕೊಂಡಿರ್ತಾನೋ, ಏನನ್ನು ಗಿಫ್ಟ್ ಕೊಡ್ತಿರ್ತಾನೋ, ಅನೇಕ ಶೋಧನೆಗಳು ಬರ್ತಾವ. ಅದ್ರಾಗ ಭಯ ಪಡಬಾರ್ದು, ಅದ್ರಾಗ ಅಂಜಬಾರ್ದು. ಧೈರ್ಯದಿಂದ ಇದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿ ನೀನು ದೇವರ ಹತ್ರ ಕೇಳಬೇಕು, ನನ್ನ ದೇವರೇ ನನಗೆ ನೀನು ಕೊಡು, ನನಗ ಕೈ ಹಿಡಿದು ನಡೆಸು ಅಂತ. ಹಲ್ಲೆಲೂಯಾ. ನಾನ್ ಬಿ ಒಂದ್ ಟೈಮು ಭಯ ಪಡ್ತಾ ಇದ್ದೆ.
ಒಂದ್ ಟೈಮ್ ಅನ್ಸುತ್ತಾ ಇದ್ದೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ನನಗೆ ಈ ವಾಕ್ಯ ಕೊಟ್ಟ, ಒಂದು ವಾಕ್ಯ ಕೊಟ್ಟ, ಏನು, ನಾನ್ ನಿನ್ನ ಕೈ ಹಿಡಿದು ನಡೆಸ್ತೇನೆ. ಆಮೆನ್. ಹಲ್ಲೆಲೂಯಾ. ದೇವರು ನನ್ನ ಕೈ ಹಿಡಿದು, ನಾನು ಕಾಂಡ, ದೇವರು ನನ್ನ ಕೈ ಹಿಡಿದು ಈಗ ನಡ್ಸಕತ್ತಾನ. ಆಮೆನ್. ಹಲ್ಲೆಲೂಯಾ. ನಮ್ಗೆ ಗೊತ್ತಿಲ್ಲ, ನನ್ನ ದೇವರ ಹತ್ರ ನಾನು ಕೇಳಿದೆ, ನಾನು ಅನ್ಸುತ್ತೀನಿ, ದೇವರೇ ಹಲ್ಲೆಲೂಯಾ. ನನ್ನ ಕೈ ಹಿಡಿದು ನಡೆಸು, ಒಂದು ವಾಕ್ಯ ಕೊಟ್ಟ. ಆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರು ನನ್ನ ಕೈ ಹಿಡ್ದ. ದೇವರಿಗೆ ಸ್ತೋತ್ರ. ಅದ ಆತ್ಮದಾಗ ನಾನು ನೋಡಿದೆ ದೇವರ ಕೈ ಹಿಡಿದದ್ದು. ಆಮೆನ್. ಹಲ್ಲೆಲೂಯಾ. ಈಗ ಬಿ ನನಗೆ ನಡ್ಸತ್ತನೆ ದೇವರು, ನನ್ನ ಕೈ ಹಿಡಿದು ನಡೆಸ್ತಾನ. ಹಲ್ಲೆಲೂಯಾ. ನಿನಗೆ ಎದ್ರಾಗ ಅಂಜಿಕೆ ಬರ್ತದೆ, ಎದ್ರಾಗ ಭಯ ಪಡಕತ್ತೀನಿ, ದೇವರ ಹತ್ರ ಪ್ರಾರ್ಥನೆ ಮಾಡು, ದೇವರು ನಿನಗೆ ಗೆಲುವು ಕೊಡ್ತಾನ, ನಿನ್ನ ಕೈ ಹಿಡಿದು ನಡೆಸ್ತಾನ. ಇದ್ರಾಗ ಕಮ್ಜೋರ್ ಆದ, ಇದ್ರಾಗ ಪ್ರಾಬ್ಲಮ್ ಆದ ಅಂತ ದೇವರ ಹತ್ರ ಹೇಳಿದ್ರೆ ದೇವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ. ನೀನು ದೇವರ ಮಗಳಾಗಿದ್ದಿ, ನೀನು ದೇವರ ಮಗನಾಗಿದ್ದಿ, ಲೋಕದಾಗ ಹೋಗ್ತೀನಿ ಅಂತಂದ್ರೆ ದೇವರು ನಿನಗೆ ಕರೆಕತ್ತಾನ, ಹೆಸರಿಡ್ದು ಕರೆಕತ್ತಾನ. ನೀನು ದೇವರ ಮಗಳೇ, ನೀನು ದೇವರ ಮಗನೇ, ಆಮೆನ್. ಹಲ್ಲೆಲೂಯಾ. ಹೆಸರಿಡ್ದು ಕರೆಕತ್ತಾನ. ಲೋಕದಾಗ ಹೋಗ್ಬೇಡ ಅಂತಾನ, ಕುಡಿಯೋದ್ರಾಗ ಹೋಗ್ಬೇಡ ಅಂತಾನ, ಗುಟ್ಕ ತಿನ್ನೋದ್ರಾಗ ಹೋಗ್ಬೇಡ ಅಂತಾನ, ವ್ಯಭಿಚಾರ ಮಾಡ್ಬೇಡ ಅಂತಾನ, ಬೀಡಿ ಸಿಗರೇಟ್ ಸೇದ್ಬೇಡ ಅಂತಾನ, ತಂಬಾಕು ತಿನ್ಬೇಡ ಅಂತಾನ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡು, ನಾನ್ ನಿನಗೆ ಜಯ ಕೊಡ್ತೀನಿ ಅಂತಾನ, ಆಮೆನ್. ಹಲ್ಲೆಲೂಯಾ. ನಿನಗೆ ಗೆಲುವು ಕೊಡ್ತೀನಿ ಅಂತಾನ, ನಿನಗೆ ಶಕ್ತಿ ಕೊಡ್ತೀನಿ ಅಂತಾನ. ಆಮೇಲೆ ಹಲ್ಲೆಲೂಯಾ. ನಿನಗೆ ಸಾಮರ್ಥ್ಯ ಕೊಡ್ತೀನಿ ಅಂತಾನ. ಹಲ್ಲೆಲೂಯಾ. ನೀನು ದೇವರ ಮಗಳಾಗಿದ್ದಿ, ನೀನು ದೇವರ ಮಗನಾಗಿದ್ದಿ. ನಿನಗೆ ದೇವರು ಏನು ವಸ್ತು ಕೊಡಕತ್ತಾನೋ, ಒಂದು ಗಿಫ್ಟ್ ಏನ್ ಕೊಡಕತ್ತಾನೋ, ಏನು ವರದಾನ ಕೊಡಕತ್ತಾನೋ, ಪ್ರಾರ್ಥನೆ ಮಾಡಿ ಇಸ್ಕೋಬೇಕು ನೀನು. ಹಲ್ಲೆಲೂಯಾ. ಇಲ್ಲಿ ಬಿಡ್ರಿ, ದೇವರು ಕೊಡ್ತಾನ, ಓಕೆ, ನಮ್ಗೆ ಪ್ರಾರ್ಥನಾಗ ಮನಸ್ಸಿಲ್ಲ, ಪ್ರಾರ್ಥನಾ ಮಾಡಕ ಮನಸ್ಸಿಲ್ಲ ಅಂದ್ರೆ ದೇವರು ನಿನಗೆ ಕರ್ದಾನ, ನಿನಗೆ ಆರಿಸ್ಕೊಂಡನ. ಆರಿಸಿಕೇಸಿ ದೇವರು ಒಂದು ಒಳ್ಳೆ, ದೇವರು ನಿನ್ಸಲಗ ಒಂದು ಉದ್ದೇಶ ಇಟ್ಟಾನ. ಆಮೆನ್. ಹಲ್ಲೆಲೂಯಾ. ದೇವರ ಮಗಳೇ, ದೇವರ ಮಗನೇ, ನಿನ್ಸಲಗ ದೇವರು ಒಂದು ಉದ್ದೇಶ ಇಟ್ಟಾನ. ಹೆಸರಿಡ್ದು ಕರ್ದಾನಂತಂದ್ರೆ ದೇವರು ನಿನಗೆ ಪ್ರಾರ್ಥನಾದಾಗ ಒಂದು ಗೆಲುವು ಕೊಡಕತ್ತಾನ. ಹೆಸರಿಡ್ದು ಕರ್ದಾನಂತಂದ್ರೆ ದೇವರು ನಿನಗೆ ಒಂದು ವರದಾನ ಗಿಫ್ಟ್ ಕೊಡಕತ್ತಾನ. ಅದು ಇಸ್ಕೊಂಡು ಕೇಸಿ ಪ್ರಾರ್ಥನಾ ಮಾಡ್ತಾ ಮುಂದೆ ಸಾಗಬೇಕು. ನಾ ಹಿಂದಕ್ಕೆ ಹೋಗ್ತೀನಿ, ನಾ ಲೋಕದಾಗೆ ಹೋಗ್ತೀನಿ ಅಂದ್ರೆ ದೇವರು ನಿನಗೆ ಕರ್ದಾತನೋ, ನಂಬಿಗಸ್ತನಾನ. ಆಮೆನ್. ಅರ್ಧಕ್ಕೆ ಕೈ ಬಿಡೋಲತ್ತ, ಹಲ್ಲೆಲೂಯಾ. ಮಧ್ಯದಲ್ಲಿ ಕೈ ಬಿಡೋದಿಲ್ಲ. ನಿನಗೆ ಕರ್ದಾತನು ಯಾರು? ನಂಬಿಗಸ್ತನಾನ. ಅಪನಂಬಿಕೆ ಯಾರು? ನಾವು ನೀವಾಗಿ ಒಂದ್ಸಲ ಬೇಜಾರಾಗಿ ಬ್ಯಾಡ ಬಿಡು, ಬೇಜಾರಾಗಿ ನಮ್ಗಂಗ ಹಿಂಗಂತ ಕುಗ್ಗೋಗ್ತೀವಿ. ಆದ್ರೆ ದೇವರು ನಂಬಿಗಸ್ತನು. ಯಾರಿಗೆ ದೇವರು ಏನು ಕೊಡ್ತಾನೋ ಅದು ಕೊಟ್ಟು ನಡೆಸ್ತಾನ. ಹಲ್ಲೆಲೂಯಾ. ನಿನಗೆ ದೇವರು ಕೊಡ್ತಾನ. ನಿನಗೆ ಕೊಟ್ಟು ಗಿಫ್ಟ್ ದೇವರು ಉದ್ಧಾರ ಮಾಡೇ ಕೊಟ್ಟಾನ, ಸುಮ್ನೆ ಅಲ್ಲ. ನಿನಗೆ ಪಾಪದ ಪರಿಹಾರಲಿಂತ ಬಿಡುಗಡೆ ಕೊಟ್ಟು ನಿನಗೆ ಉದ್ಧಾರ ಮಾಡಿ ನಿನಗೆ ಜಯ ಕೊಟ್ಟಾನ. ವ್ಯರ್ಥ ಮಾಡಬಾರ್ದು ಸಮಯ. ಪ್ರಾರ್ಥನೆದಾಗ ಕಳಿಬೇಕು ನೀನು, ಆರಾಧನೆ ಮಾಡಬೇಕು ನೀನು, ವಾಕ್ಯ ಓದಬೇಕು ನೀನು, ದೇವರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಕೊಟ್ಟು ವಸ್ತು ಗಿಫ್ಟ್ ಇಸ್ಕೊಂಡು ಇಸ್ತಮಾಲ ಮಾಡ್ಬೇಕು ನೀನು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಉಪಯೋಗ ಮಾಡ್ಕೋಬೇಕು. ಆಮೆನ್. ಹಲ್ಲೆಲೂಯಾ. ಒಂದು ವಾಕ್ಯ ಓದೋದು ವರದಾನ ಕೊಟ್ಟನಂತಂದ್ರೆ ದೇವ್ರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನ. ನಿನ್ನ ವಾಕ್ಯ ಓದಕ ಸಮಯ ಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದಿಂದ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾನ. ಹಲ್ಲೆಲೂಯಾ. ಚೆನ್ನಾಗಿ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಮಾಡುವಾಗ ದೇವರು ಪವಿತ್ರಾತ್ಮ ನಿನ್ನೊಟ್ಟಿಗೆ ಮಾತಾಡ್ತಾನ. ಆಮೆನ್. ಹಲ್ಲೆಲೂಯಾ. ಆರಾಧನೆದ ವರದಾನ ಕೊಟ್ಟಾನಂತಂದ್ರೆ ಆರಾಧನೆ ಮಾಡ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ದೇವ್ರು ನಿನ್ನೊಟ್ಟಿಗೆ ಮಾತಾಡ್ತಾನ. ಹಲ್ಲೆಲೂಯಾ. ಕರ್ದಾತನು ನಂಬಿಗಸ್ತನು. ನೀ ಕರ್ದಾನಂದ್ರೆ ದೇವರು ಒಳ್ಳೆ ಉದ್ದೇಶ ನಿನ್ನ ಮೇಲೆ ಇಟ್ಟಾನ. ಆಮೆನ್. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಪರಲೋಕದ ಒಡೆಯ, ನಿನಗೆ ಸ್ತೋತ್ರ ರಾಜ. ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ ಹೌದು ತಂದೆ. 1ನೇ ವಚನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಹೆಸರಿಡಿದು ಕರೆದನೆಲ್ಲ ನೀನು ನನ್ನವನೇ ಎಂಬುದಾಗಿ ನೀನು ಮಾತಾಡಿ ಸ್ತೋತ್ರ. ನೀ ಪ್ರತಿಯೊಂದು ಮಕ್ಕಳಿಗೆ ಹೆಸರಿಡಿದು ಕರೆಯುವಂತ ದೇವರಾಗಿದ್ದೀ. ಹೌದು ರಾಜ. ನಿನ್ನ ಮಕ್ಕಳು ಸ್ವಾಮಿ ತಂದೆಯಾದ ದೇವರೇ, ನಿನ್ನ ಮಗನು ನಿನ್ನ ಮಕ್ಕಳಿಗೆ ಸ್ವಾಮಿ ನೀ ಆಶೀರ್ವಾದ ಕೊಡುವಂತ ದೇವರಾಗಿದ್ದಿ. ಕರೆದು ವರದಾನಗಳು ಕೊಡುವಂತ ದೇವರಾಗಿದ್ದಿ. ವರಗಳಿಂದ ತುಂಬಿಸುವಾತನು, ಬಲ ಕೊಡುವಾತನು, ಶಕ್ತಿ ಕೊಡುವಾತನು, ಬೆಳಕು, ಆಶೀಷ್, ವರದಾನ ಕೊಡುವಾತ ನಿನ್ನಾಗಿದ್ದಕ್ಕಾಗಿ ಸ್ತೋತ್ರವಾಗಲಿ. ತಂದೆಯಾದ ದೇವ, ಪ್ರತಿಯೊಬ್ಬರು ನಿನ್ನ ಮಕ್ಕಳಿಗೆ ಸ್ವಾಮಿ ಈ ವಾಕ್ಯದ ಮುಖಾಂತರ ಬಲಪಡಿಸು, ಆಶೀರ್ವದಿಸು ರಾಜ್ಯ, ಬೆಳೆಸು ಕರ್ತನೆ. ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅವ್ರನ್ನ ಬೆಳೆಸ್ತದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ತಯಾರಾಗ್ತದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಅವರ ಜೀವನದಾಗ ನೆರವೇರ್ತದಕ್ಕಾಗಿ ಸ್ತೋತ್ರ. ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.